ರೈತ ಹೋರಾಟಗಾರ್ತಿ ಜಯಶ್ರೀ ಗುರನ್ನವರ್ ಅವರಿಗೆ ಮೌನಾಚರಣೆ ಸಲ್ಲಿಸಿದ ತಾಲೂಕಿನ ರೈತರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದ ಬಳಿ ಜಯಶ್ರೀ ಗುರನ್ನವರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶ್ರದ್ಧಾಂಜಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ವತಿಯಿಂದ ಶ್ರದ್ಧಾಂಜಲಿ. ಹೃದಯಾಘಾತದಿಂದ ನಿಧನರಾಗಿದ್ದ ಜಯಶ್ರೀ ಗುರನ್ನವರ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಳಗಾವಿ ಜಿಲ್ಲೆ ರಾಜ್ಯ ಮಟ್ಟದ ಹೋರಾಟಗಾರರಾದ ಜಯಶ್ರೀ ಗುರನ್ನವರ್ ಅವರು ಬುಧವಾರ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ವತಿಯಿಂದ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ಅವರ ನೇತೃತ್ವದಲ್ಲಿ ಜಯಶ್ರೀ ಗುರನ್ನವರ್ ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ರೈತ ಹೋರಾಟದಲ್ಲಿ ಮುಂಚೂಣಿಯಾಗಿ ಭಾಗವಹಿಸುತ್ತಿದ್ದ ಜಯಶ್ರೀ ಗುರನ್ನವರ್ ರೈತರು, ಬಡವರು, ದಲಿತ ಪರ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿದ್ದರು. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುನ್ನಡಿ ಬರೆದಿದ್ದ ಇವರು ಕಬ್ಬಿನ ಬಾಕಿ ಬಿಲ್ಗಾಗಿ ಸುವರ್ಣಸೌಧಕ್ಕೆ ಕಬ್ಬು ತುಂಬಿದ ಲಾರಿ ತೆಗೆದುಕೊಂಡು ಹೋಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ರೈತ ಸಂಘಟನೆಯಲ್ಲಿ ಬೆಳಗಾವಿ ಭಾಗದಲ್ಲಿ ನಿಂತು ಒಂದು ರಾಜ್ಯ ಮಟ್ಟದ ಒಂದು ಹೋರಾಟಗಾರದಲ್ಲಿ ಕಬ್ಬಿನ ಬಾಕಿ ವಿಚಾರದಲ್ಲಿ ಸುವರ್ಣಸೌಧವನ್ನು ಏಟು ಬಾಗಿಲನ್ನು ಮುರಿದು ಒಳಗೆ ಪ್ರವೇಶಿಸಿದ ನೇರ ದಿಟ್ಟ ಮಹಿಳೆ ನಮ್ಮ ಜಯಶ್ರೀ ಗುರನ್ನವರು ಮತ್ತು ಅವರು ರೈತ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಏನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ರೈತ ಮಸೂದೆ ಕಾನೂನುಗಳನ್ನು ಮಾಡಿದಾಗ ವಿರೋಧವಾಗಿ ಒಂದು ಕಾರ್ಯಕ್ರಮ ಆಯಿತು. ಲಕ್ಷಾಂತರ ಮಹಿಳೆಯರನ್ನು ರಾಜ್ಯದಲ್ಲಿ ಕರ್ಕೊಂಡು ಬಂದು ಹೋರಾಟದಲ್ಲಿ ದುಡಿಯತಕ್ಕಂಥ ನೇರ ದಿಟ್ಟ ಮಹಿಳೆ ನಮ್ಮ ಸಹೋದರಿ ಜಯಶ್ರೀ ಗುರನ್ನವರು ಅವರು ನಿನ್ನೆ ಹೃದಯಾಘಾತವಾಗಿ ನಿಧನರಾಗಿದ್ದಾರೆ. ತಾವು ನಮಗೆ ರೈತ ಸಂಘಟನೆಗೆ ಸುಮಾರು ನಷ್ಟ ಆಗಿದೆ. ಹಾಗಾಗಿ ಆ ದುಃಖವನ್ನು ಕುಟುಂಬಕ್ಕೆ ಹೇಳಿ ಅವರು ದೇವರು ಆ ಕುಟುಂಬಕ್ಕೆ ಹೇಳಿ ಆ ದುಃಖವನ್ನು ಇಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶ್ರದ್ಧಾಂಜಲಿ ಸಂತಾಪವನ್ನು ಸೂಚಿಸ್ತಾ ಇದೆ. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ಮುನೇಗೌಡ, ಕಾರ್ಯದರ್ಶಿ ನವೀನಾಚಾರ್ಯ, ಸಂತೆಕಲ್ಲಹಳ್ಳಿಯ ಆಂಜಿನಪ್ಪ, ಮಾರಪ್ಪ, ಹೋಬಳಿ ಅಧ್ಯಕ್ಷರಾದ ದೊಡ್ಡತೇಕಳ್ಳಿ ಆಂಜಿನಪ್ಪ, ನಾರಾಯಣಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು.